ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮನಸ್ಥಿತಿ, ಪರಿಸ್ಥಿತಿ ಮತ್ತು ಮಾನವೀಯ ಮೌಲ್ಯಗಳು ಮರೆಯಾಗ್ತಾ ಇದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಚಲಪತಿ ಸರ್, ಈಗ ನಾನು ಆಗಲೇ ಹೇಳಿದೆ, ಒಂದು ಮಾನವೀಯ ಮೌಲ್ಯಗಳನ್ನು ಅರ್ಥ ಮಾಡ್ಕೊಳ್ಬೇಕು ಮತ್ತು ಕುಟುಂಬದ ಮೌಲ್ಯಗಳು ಅರ್ಥ ಆಗಬೇಕು ಮತ್ತು ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳೇ ಬಹುತೇಕ ಜನ ಮರೆತು ಬಿಟ್ಟಿದ್ದಾರೆ. ಮುಂದೆ ಹೆಂಗಿತ್ತು ಅನ್ನೋದೇ ಗೊತ್ತಿಲ್ಲ. ಈಗಿನ ಒತ್ತಡ ಲೈಫ್ ಸ್ಟೈಲ್ ಇರಬಹುದು ಅಥವಾ ಇರುವ ಜಂಜಾಟಗಳಿರ್ಬೋದು, ಇದರ ಮಧ್ಯದಲ್ಲಿ ಎಲ್ಲವೂ ಕೂಡ ಮರ್ತು ಹೋಗ್ತಾ ಇದೆ. ಇದರಿಂದ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ. ಒನ್ ಆಫ್ ದ ರೀಸನ್ ಅಂತ ಅನ್ಸುತ್ತೆ. ಎನಿವೆ, ರಜನಿ ಮೇಡಮ್ ಹತ್ರ ಹೋಗಿ ನಿಮ್ಮ ಹತ್ರ ಬರ್ತೀನಿ. ರಜನಿ ಮ್ಯಾಮ್, ಏನು ಅನ್ಸುತ್ತೆ, ಮೌಲ್ಯಗಳನ್ನು ಮರಿತಾ ಇದ್ದೀವಿ ಅಂತ? ಖಂಡಿತ ಅದು. ಆದರೆ ಇನ್ನೊಂದೇನು ನಾನು ನೋಡ್ತಾ ಇದ್ದೀನಿ ಅಂದರೆ, ಒಂದು ಮೌಲ್ಯಗಳು ಎಲ್ಲದಕ್ಕೆ ಅಗತ್ಯ. ಬಟ್ ನಾನು ಪ್ರೀಚ್ ಮಾಡಿದ್ರೆ ಅದು ಯಾರೂ ತಗೊಳ್ಳಲ್ಲ. ನಾನು ಪ್ರಾಕ್ಟೀಸ್ ಮಾಡಿದ್ರೆ ಅದನ್ನು ತಗೋತಾರೆ. ವಾಟ್ ಐ ಪ್ರಾಕ್ಟೀಸ್ ಇಸ್ ವಾಟ್ ದ ಚೈಲ್ಡ್ ಫಾಲೋಸ್. ಬಟ್ ಇಫ್ ಐ ಆಮ್ ಜಸ್ಟ್ ಪ್ರೀಚಿಂಗ್ ಇಟ್ ವಿಲ್ ನಾಟ್. ಸೊ ಮೋಸ್ಟ್ ಆಫ್ ದ ಟೈಮ್ ನಮ್ಮ ಇವಾಗಿತ್ತಿನ ಇದರಲ್ಲಿ ನೀವು ಲೈಫ್ ಸ್ಕಿಲ್ ಕ್ಲಾಸೇ ತಗೊಳ್ಳಿ ಇನ್ ದ ಸ್ಕೂಲ್, ಇಟ್ ಈಸ್ ಮೋರ್ ಇನ್ ಪ್ರೀಚಿಂಗ್, ಇಟ್ ಈಸ್ ನಾಟ್ ಇನ್ ಪ್ರಾಕ್ಟೀಸ್. ನಾನು ಪ್ರಾಕ್ಟೀಸ್ ನಾನು ಸತ್ಯನೇ ಹೇಳ್ತಾ ಇದ್ದೀನಿ. ನನ್ನ ಲೈಫ್ ಟೈಮ್ ನನಗೆ ಎಷ್ಟೇ ಕಷ್ಟ ಇದ್ರೂ ನಾನು ಸತ್ಯನೇ ಹೇಳ್ತಾ ಇದ್ದೀನಿ. ಈ ಥರ ನಾನು ಯಾವುದೋ ಒಂದನ್ನು ನಾನು ಫಾಲೋ ಮಾಡ್ಕೊಂಡು ಬಂದೀನಿ ಅಂದರೆ ನಮ್ಮ ಮನೇಲಿ ನಮ್ಮ ಮಕ್ಕಳು ಅಟ್ಲೀಸ್ಟ್ ಫ್ಯೂ ಆಫ್ ದೆಮ್ ವಿಲ್ ಡೆಫಿನೆಟ್ಲಿ ಫಾಲೋ ದ್ಯಾಟ್. ಬಟ್ ಇಫ್ ದ್ಯಾಟ್ ಈಸ್ ನಾಟ್ ದ ಕೇಸ್, ದೆನ್ ಡೆಫಿನೆಟ್ಲಿ ದೇರ್ ಇಸ್ ಗೋಯಿಂಗ್ ಟು ಬಿ. ಆ್ಯಂಡ್ ಇದನ್ನು ನಾನು ಹೇಳಿಬಿಟ್ಟು ಐ ಆಲ್ಸೋ ವಾಂಟ್ ಟು ಕೌಂಟರ್ ಇಟ್. ಇದು ಯಾವುದೂ ಇರಲಿಲ್ಲ ಇನ್ ದ ಕೇಸ್ ಆಫ್ ಪೂನಾ. ತಂದೆ ತಾಯಿ ಎರಡು ಕಡೆನೂ ತುಂಬ ಒಳ್ಳೆ ಜನ ಇದ್ದರು. ಯಾರೂ ಬಿಸ್ನೆಸ್ ಜನ, ಯಾರಿಗೂ ಆ ಥರ ಕೆಟ್ಟದೊಂದು ಅಭಿಪ್ರಾಯ ಇರಲಿಲ್ಲ. ಅವರೇ ನೋಡಿ ಈ ಮದುವೆನ ನಿಶ್ಚಯ ಮಾಡಿದ್ರು. ಆ್ಯಂಡ್ ಆ ಹುಡುಗಿನೂ ಆವಾಗ ಎಸ್ ಅಂತಲೇ ಹೇಳಿದ್ಲು. ಇದೆಲ್ಲ ಆದಮೇಲೆ ಜಸ್ಟ್ ಬಿಕಾಸ್ ನನಗೆ ಅಟ್ ದ ಬ್ಯಾಕ್ ಡ್ರಾಪ್ ನೀವು ಲಾಸ್ಟ್ ಟೈಮ್ ಇವಾಗ ಹೇಳಿದಾಗ ಈ ಥರ ಒಂದು ಅಫೇರ್ ಇದೆ, ಸೊ ಅಫೇರ್ನ ನಾನು ರಿಯಾಲಿಟಿಗೆ ತರಬೇಕು ಅಂತ ಹೇಳಿ ಮನೆಯಲ್ಲಿ ಅದನ್ನು ಡಿಸ್ಕಸ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿ, ಯು ಕ್ಯಾನ್ ಕಿಲ್ ಅ ಪರ್ಸನ್ ಡೈರೆಕ್ಟ್ಲಿ ಹೂ ಡಡ್ ನಾಟ್ ಡೂ ಎನಿಥಿಂಗ್ ರಾಂಗ್ ಟು ಯು. ಇನ್ನು ಒಂದು ಕೋಟಿ ರೂಪಾಯಿ ನೀನು ಶಾಪಿಂಗ್ ಮಾಡುವಂತ ಕೊಟ್ಟಿದೆ ಆ ಹುಡುಗ, ನೀನು ಸಂತೋಷವಾಗಿರುವಂಥ ಯಾವಾಗಲೂ ಅದು ಬಯಸ್ತಾರೋಂಥ ಹುಡುಗನ ನೀನು ಯು ಜಸ್ಟ್ ವೆಂಟ್ ಆ್ಯಂಡ್ ಪುಶ್ಡ್ ಹಿಮ್ ಫಾರ್ ನೋ ರೀಸನ್ ಆರ್ ಟೈಮ್. ಯು ಜಸ್ಟ್ ಕಿಲ್ಡ್ ಒನ್. ಆ್ಯಂಡ್ ನಿಮ್ಗೇನು ಒಂದೇ 1% ಆಫ್ ಮರೋಸ್ ಇಲ್ಲ, ಅದಕ್ಕೆ ಒಂದು ಚೂರು ಬೇಜಾರಿಲ್ಲ. ಎಷ್ಟು ಸತಿ ಅವರು ಕ್ಯಾಮ್ರಾಗೆ ಬಂದ್ರೂ ದೇ ಆರ್ ನಾಟ್ ಇವನ್ ಫೀಲಿಂಗ್ ಗಿಲ್ಟಿ ಅಬೌಟ್ ಇಟ್ ಆರ್ ಫೀಲಿಂಗ್ ಬ್ಯಾಡ್ ಅಬೌಟ್ ಇಟ್. ನಾನು ಇದು ಮಾಡಿಬಿಟ್ನಲ್ಲ ಅಂತ ಫೀಲಿಂಗೇ ಇಲ್ಲ. ಈವನ್ ಇನ್ ದ ಕೇಸ್ ಆಫ್ ಮೇಘಾಲಯ ಇಸ್ ಟು ವಾಚ್ ದೇರ್ ಎಮೋಷನ್ಸ್. ನಾನು ಅವ್ರ ಎಮೋಷನ್ಸನ್ನೇ ಫಾಲೋ ಮಾಡ್ಕೊಂಡು ಬಂದೆ. ದೇ ಆರ್ ಎಮೋಷನ್ಲೆಸ್. ಅವ್ರು ಮಾಡಿರೋದು ಗಿಲ್ಟ್ ಅಂತ ಅವ್ರಿಗೆ ಅನಿಸ್ತಾನೇ ಇಲ್ಲ. ಸೊ ವೇರ್ ಡಿಡ್ ದಿಸ್ ಇಂಡಿಯಾ ಗ್ರೂಮ್ ಫ್ರಮ್? ಈ ಇಂಡಿಯಾ ನಾನು ನೋಡೇ ಇರಲಿಲ್ಲ. 20 years ಅವರು ಹೇಳ್ತಾ ಇದ್ದಂಗೆ 20 years ಹಿಂದೆ ಖಂಡಿತ ನಾವು ಈ ಇಂಡಿಯಾ ನೋಡ್ತಿರ್ಲಿಲ್ಲ. ನಾವೆಲ್ಲರೂ ನಮ್ಮ ತಂದೆ ತಾಯಿಗೆ ಹೆದರ್ತಿದ್ವಿ. ಆ್ಯಂಡ್ ಅಫ್ಕೋರ್ಸ್ ನೀವು ಹೆದರ್ತಿದ್ರಿ. ಇನ್ ಯುವರ್ ಜನರೇಷನ್ ಆಲ್ಸೋ ಇಟ್ ವಾಸ್ ವೆರಿ ಮಚ್ ಇನ್. ಬಟ್ ವಾಟ್ ಈಸ್ ಹ್ಯಾಪನಿಂಗ್ ನಾವ್? ಯಾಕೆ ಹಿಂಗಾಗ್ತಾ ಇದೆ? 13-year-old girl has come to me and their parents have brought her to me saying that she has a boyfriend. ಇದನ್ನು ನಾನು 30 ವರ್ಷದ ಹಿಂದೆ ಫಾರಿನ್ನಲ್ಲಿ ಕೇಳಿದ್ದೆ. ಲೈಕ್ ಒಂದು ಹುಡುಗ ಅವರ ಅಮ್ಮಂಗೆ ಹೊಡೆದು ಬಡಿದು ಕೀ ಇಸ್ಕೊಂಡು 3 ಗಂಟೆ ರಾತ್ರಿನಲ್ಲಿ ಎಲ್ಲಿ ಹೋಗ್ತಾ ಇದೆಯಾ ಅಂತ ಕೇಳಿದ್ರೆ ನಾನು ಗರ್ಲ್ ಫ್ರೆಂಡ್ ಮೀಟ್ ಮಾಡೋಕ್ಕೆ ಹೋಗ್ತೀನಿ. ಅಲ್ಲಿ ಆಗಿದ್ದು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಿಕಾಸ್ ಅಲ್ಲಿ ಅಷ್ಟು ಮಾರಾಲಿಟಿಗೆ ಇದು ಕೊಟ್ಟಿರಲಿಲ್ಲ. ಬಟ್ ನಾವು ಅಷ್ಟು ಕೊಟ್ಕೊಂಡು ಬಂದಿದ್ದೀವಲ್ಲ, ನಾವು ಇವತ್ತು ಕೊಡ್ತೀವಿ. ಸಿ ಇವತ್ತಿನ ಜನ್ರೇಷನ್ ಮಕ್ಕಳನ್ನ ನಾವು ತಪ್ಪು ಅಂತ ನಾನು ಹೇಳೋದೇ ಇಲ್ಲ. ಅವ್ರಿಗೆ ಎಷ್ಟು ಸಿಕ್ಕಿದೆ ಅವ್ರನ್ನ ಅಷ್ಟು ಕೊಡ್ತಾ ಇದ್ದಾರೆ. ಬಟ್ ವೇರ್ ಇಟ್ ಈಸ್ ಫೇಲಿಂಗ್ ಇಸ್ ನಾವು ಓಡಾಡ್ತಿರೋ ಜಾಗ ಈಸಿಲಿ liquor is available, easily drugs are available, easily cigarettes are available, easily low market of kind of hubs are available. ಇದೆಲ್ಲ ಅವೈಲೇಬಲ್ ಇರೋವಾಗ ಮಕ್ಕಳನ್ನ ನೀವು ನೈತಿಕತೆಯಿಂದ ನೀವು ಇರಬೇಕು ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನಾವೇ ಅಲ್ಲಿಗೆ ತಳ್ತಾ ಇದ್ದೀವಿ. ವಿ ಡು ನಾಟ್ ನೋ ವೇರ್ ಅವರ್ ಚೈಲ್ಡ್ ವಿಲ್ ಗೋ. ಇವಾಗ ಬಂತು ಸಾಯಂಕಾಲ ಮನೆಯಿಂದ ನಾನು 7 o'clock ವಾಪಸ್ ಬರ್ತೀನಿ. ಎಲ್ಲಿ ಹೋಗ್ದ ನೀವು ಕೇಳೋಕ್ಕೆ ಧೈರ್ಯ ಇದೆಯಾ? ವೇರ್ ಆರ್ ಯು ಗೋಯಿಂಗ್? ಕೇಳಿದ್ರೆ ಅದು ಕೂಡ ತಪ್ಪಲ್ಲ. ಒಂದು ಕೊಲೆ ಆಗುತ್ತೆ, ಇಲ್ಲ ಅವ್ರು ಸೂಸೈಡ್ ಮಾಡ್ಕೊಳ್ತಾರೆ. ಎರಡರಲ್ಲಿ ಒಂದಾಗುತ್ತೆ. ಎರಡರಲ್ಲಿ ಒಂದೇ ಆಗೋದು ಅನ್ನೋ ತರ ಪರಿಸ್ಥಿತಿ. ಒಂಥರ ಆತಂಕ, ಭಯ, ಏನ್ ಹೇಳಕ್ಕೂ ಏನ್ ಮಾತಾಡಕ್ಕೂ. ಚಲಪತಿ ಸರ್, ಇದೆಲ್ಲವೂ ಕೂಡ ಒನ್ ಆಫ್ ದ ರೀಸನ್ ಅನ್ಸುತ್ತೆ ಕ್ರೈಮ್ ರೇಟ್ ಜಾಸ್ತಿ ಆಗೋದಕ್ಕೆ ಅಂತ. ಇಲ್ಲ, ನಾನು ಹಿಂದೆ ನಮ್ಮ ಸಮಾಜ ನ್ಯಾಯ, ನೀತಿ, ಧರ್ಮ ಇದರ ಫೌಂಡೇಶನ್ ಮೇಲೆ
ನಾವು ನಮ್ಮ ಒಂದು ಸಾಮ್ರಾಜ್ಯವನ್ನು ಕಟ್ತಾ ಇದ್ವಿ, ನಮ್ಮ ಮನೆಯನ್ನು ಕಟ್ತಾ ಇದ್ವಿ, ಅದರಲ್ಲಿ ನಾವು ಬದುಕ್ತಿದ್ವಿ. ಇವತ್ತು ಹಂಗಾಗ್ತಾ ಇಲ್ಲ. ನಮ್ಮ ದುರಾಸೆ, ನಮ್ಮ ಅತಿಯಾದ ಹಣದ ವ್ಯಾಮೋಹ, ಅತಿಯಾದ ಸೋ ಕಾಲ್ಡ್ ಗ್ರಾಬಿಂಗ್ ಆಫ್ ಪ್ರಾಪರ್ಟಿ, ಇದರ ಮೇಲೆ ನಾವು ಕನಸನ್ನು ಕಟ್ಕೊಂಡು ಕನಸಿನ ಸಾಮ್ರಾಜ್ಯದ ಮೇಲೆ ನಾವು ಬದುಕಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನೋಡಿ, ಹಿಂದೆ ಪ್ರತಿ ಹಬ್ಬದಲ್ಲೂ ನಾವು ಇದಕ್ಕೆ ಕರ್ಕೊಂಡು ಹೋಗಿದ್ದ ನಮ್ಮ ಅಜ್ಜ ಅಜ್ಜಿ ನಮ್ಮ ಕತೆ ಹೇಳೋರು. ರಾಮಾಯಣ ಅಂದರೆ ಏನು, ರಾಮ ಯಾಕೆ ಬಂದ, ಕೃಷ್ಣ ಯಾಕೆ ಬಂದ, ಏನಾಯಿತು, ಧರ್ಮವಾಗಿ ನಡ್ಕೊಂಡ್ರೆ ಹೆಂಗೆ ಕೊನೆಗೆ ಏನಾಗುತ್ತೆ, ಅಧರ್ಮವಾಗಿ ನಡ್ಕೊಂಡ್ರೆ ಅವ್ರಿಗೆ ಏನಾಗುತ್ತೆ, ಎಷ್ಟೇ ಬಲಶಾಲಿ ಆದ್ರೂ ಅವನಿಗೆ 10 ತಲೆ ಇದ್ರೂ ಅವನು ಸಂಹಾರ ಮಾಡ್ತಾರೆ, ನ್ಯಾಯದಿಂದ ಬದುಕಿದ್ರೆ ಮಾತ್ರನೇ ನಾವು ಬದುಕಲಿಕ್ಕೆ ಸಾಧ್ಯ. ಈ ರೀತಿ ನಮ್ಮ ಅಜ್ಜ ಅಜ್ಜಿ ನಮಗೆ ಕತೆಗಳು ಹೇಳೋರು. ನಮಗೆ ಎಲ್ಲೂ ದಾರಿ ತಪ್ಪಿ ಹೋಗಲಿಕ್ಕೆ ದಾರಿ ಇರಲಿಲ್ಲ, ದಾರಿ ತಪ್ಪಲಿಕ್ಕೆ. ಇವತ್ತು ಆ ಕತೆ ಹೇಳೋರೇ ಇಲ್ಲ ಮಕ್ಕಳಿಗೆ. ಆ ಮಕ್ಕಳನ್ನ ಕೈ ಹಿಡ್ಕೊಂಡು, ಪುಟ್ಟ ಮಕ್ಕಳಿಗೆ ಕೈ ಹಿಡ್ಕೊಂಡು ನಡೆಸೋರೇ ಮನೇಲಿ ಇಲ್ಲ. ಅದೇನೋ ಈ ಡೇ ಕೇರ್ ಸೆಂಟರ್ ಅಂತಾರೆ, ಫಸ್ಟ್ ಅದನ್ನು ಕ್ಲೋಸ್ ಮಾಡಬೇಕು. ಡೇ ಕೇರ್ ಸೆಂಟ್ರಲ್ಲೂ ಕೂಡ ಈಗ ಆತಂಕ. ಫಸ್ಟು ಆ ಡೇ ಕೇರ್ ಸೆಂಟರ್ಗಳನ್ನ ಮುಚ್ಚಿದ್ರೆ ಅರ್ಧ ಸರೋಗುತ್ತೇನಪ್ಪ. ಆವಾಗಲಾದ್ರೂ ತಂದೆ ತಾಯಿಗಳು ಗಮನವಾಗಿ ಮಕ್ಕಳನ್ನ ಬೆಳೆಸೋದಕ್ಕಾದರೂ ಮನೆಯಲ್ಲಿ ಒಬ್ಬರಾದರೂ ಉಳ್ಕೊಳ್ತಾರೆ ಅಂತ. ಈವನ್ ಈ ಕಂಪ್ಯೂಟರ್ ಸಾಫ್ಟ್ವೇರ್ ಕಂಪ್ನಿಗಳವ್ರಿಗೆ ಅದೊಂದು ಕಾನೂನು ತಂದು, ಗಂಡ ಆಗಲಿ ಅಥವಾ ಹೆಂಡತಿ ಆಗಲಿ ಯಾರಾದರೂ ಒಬ್ಬರು ಮನೇಲಿ ಮನೆ ನೋಡಿ ವರ್ಕ್ ಫ್ರಮ್ ಹೋಮನ್ನೇ ಮಾಡಲಿ, ನಾನೇನು ಕೆಲಸ ಬಿಡಿ ಅಂತ ಹೇಳ್ತಾ ಇಲ್ಲ. ಮಕ್ಕಳಿಗೆ ಡೇ ಕೇರ್ಗಳು ಅಲ್ಲೇ ಇರುತ್ತೆ ಸರ್, ಮಾನಿಟರ್ ಮಾಡಕ್ಕೆ ತಂದೆ ತಾಯಿ ಆಫೀಸ್ಗಳು. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅಯ್ಯೋ, ನೀವು ಏನಿಲ್ಲ, ಯಾವುದೋ ಒಂದು ಸಿರಪ್ ಕುಡಿಸ್ಬಿಡ್ತಾರೆ, ಅದನ್ನು ಕುಡಿದ್ಬಿಟ್ರೆ ಸಂಜೆ 5 ಗಂಟೆ ತನಕ ಮಗು ಎದ್ದೋಳೋದೇ ಇಲ್ಲ. ದಿಸ್ ಈಸ್ ದ ಪ್ರಾಕ್ಟಿಕಾಲಿಟಿ ಆಫ್ ದಿ ಲೈಫ್. ನೀವು ಇಲ್ಲಿ ಕುತ್ಕೊಂಡು ನೀವು ಮಾತಾಡ್ತಾ ಇದ್ದೀವಿ ಅಷ್ಟೇ. ನೀವು ಆ ಡೇ ಕೇರ್ ಸೆಂಟ್ರಿಗೆ ಹೋಗ್ಬಿಡಿ, ಏನೂ ಇಲ್ಲ, ಒಂದು ಸ್ವೀಟ್ ಆಗಿರೋ ಸಿರಪ್ ಕುಡಿಸ್ತಾರೆ, ಕುಡಿಸಿದ್ಮೇಲೆ ಮುಗೀತು ಮಗು. ಇಟ್ ವಿಲ್ ಬಿ ಎನ್ ಅಡಿಕ್ಟ್ ಫಾರ್ ದಟ್. ಆ ಮಗುಗೆ 2 ವರ್ಷ ಅಥವಾ 2.5 ವರ್ಷದಿಂದನೇ ಡ್ರಗ್ ಅಡಿಕ್ಟ್ ಮಾಡಿದ್ರೆ ಆ ಮಗು ಮುಂದೆ ಏನಾಗ್ಬೋದು, ಅದಿಲ್ಲ ಅಂದರೆ ಅದು ನಿಂತ್ಕೊಳ್ಳೋದಿಲ್ಲ, ಬದುಕೋದಿಲ್ಲ. ಸೊ ನಾವು ನಮ್ಮ ಸಮಾಜನ ಈ ಧರ್ಮದ ಆಧಾರದ ಮೇಲೆ ಕಟ್ಟದ ಇದ್ದರೆ ಇದಕ್ಕೆಲ್ಲ ಬೇಗ ಉತ್ತರ ಸಿಗೋದಿಲ್ಲ. ಆಮೇಲೆ ನಾವು ಅತಿಯಾದ ವ್ಯಾಮೋಹ ವೆಸ್ಟರ್ನೈಸ್ ಆಗಬೇಕು ಅಂತ